ಆತ್ಮೀಯ H16 ನ್ಯೂಸ್ ಅಥವಾ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕಾ ಖರ್ಗೆ ಹೋಮ್ ಮಿನಿಸ್ಟರ್ ಆದಮೇಲೆ ಒಂದು ಹೊಸ ಸಂಘರ್ಷ ಸ್ಟಾರ್ಟ್ ಆಗುವುದನ್ನು ಅನ್ನುವಂಥದ್ದು. ಯಾಕಂದರೆ ವಿಶೇಷವಾಗಿ RSSದ ಕುರಿತಾಗಿ ಅತ್ಯಂತ ಕಡು ನಿಲುವು ಹೊಂದಿರುವಂಥ ಅದರ ಕಾರ್ಯವೈಖರಿ ಬಗ್ಗೆ, ಅದರ ದಾಖಲಾತಿಗಳ ಬಗ್ಗೆ, ಅದರ ರಿಜಿಸ್ಟ್ರೇಷನ್ ಬಗ್ಗೆ ಪ್ರತಿಯೊಂದು ಪ್ರಶ್ನೆ ಮಾಡ್ತಾಯಿದ್ರು ಅವರು ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿದ್ದಾಗ, ಅದು ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದಾಗ. ಈಗ ನೇರವಾಗಿ ಗೃಹ ಮಿನಿಸ್ಟರ್ ಆಗಿದ್ದಾರೆ. ಈಗ ಈ RSSಗೆ ನೇರವಾಗಿ ಟಕ್ಕರ್ ಕೊಡೋ ದಿಶೆಯಲ್ಲಿ ಹೋಗ್ತಾರಾ ಅಂದ್ರೆ ಹೌದು ಅನ್ನಿಸ್ತಾ ಇದೆ. ಯಾಕಂದರೆ ಈಗಾಗಲೇ RSSಗೆ ನಿಮ್ಮ ರೆಕಾರ್ಡ್ಗಳು ತೆಗೆದುಕೊಳ್ಳಿ ಏನು ನೆಪದಲ್ಲೇ, ಯಾಕಂದರೆ ರಿಜಿಸ್ಟ್ರೇಷನ್ ಆಗಿಲ್ಲ ಸಂಘ. RSS ರಿಜಿಸ್ಟ್ರೇಷನಿಂದ ನಡೀತಾ ಬಂದದ್ದು ಇಲ್ಲಿವರೆಗೆ. ಅದನ್ನೆಲ್ಲ ಎನ್ಕ್ವೈರಿ ಹಾಕುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿರೋದು ಇಲ್ಲಿ ಗಮನಾರ್ಹದ. ಇದರ ಅರ್ಥ ಸಂಘರ್ಷ. ಮತ್ತು ಮೇಲಾಗಿ ಈಗಾಗಲೇ ಕಾಂಗ್ರೆಸ್ ಅಂತ ನಿರ್ಧಾರ ಮಾಡಿಬಿಟ್ಟದ. ನಮ್ಮ ಕಡು ವಿರೋಧಿ ಯಾರಪ್ಪ ಅಂದ್ರೆ RSS ಮತ್ತು BJP. ಮತ್ತು ಇವತ್ತಿನ ಸ್ಥಿತಿ ಒಳಗೆ ಇನ್ನುಳಿದ ಯಾವುದೇ ಪಕ್ಷ, ಭಾರತದ ಯಾವುದೇ ಪಕ್ಷ, ಈವನ್ ಮಮತಾ ಬ್ಯಾನರ್ಜಿ ಅವರು ತೃಣಮೂಲ ಕಾಂಗ್ರೆಸ್ ಸಹಿತ ಯಾವ ಪ್ರಮಾಣದಲ್ಲಿ ಕಾಂಗ್ರೆಸ್ ವಿರೋಧ ಮಾಡ್ತಿದ್ದಾನೋ ಆ ಪ್ರಮಾಣದಲ್ಲಿ ವಿರೋಧನ ಮಾಡ್ತಾ ಇಲ್ಲ RSSಗೆ. ಯಾಕಂತಂದ್ರೆ RSS ಬದಲಾಗಿ ಮೃದು ಧೋರಣೆ ಎಲ್ಲ ಪ್ರಾದೇಶಿಕ ಪಕ್ಷಗಳಲ್ಲಿ ಅದ. ಆದರೆ ಕಾಂಗ್ರೆಸ್ನಲ್ಲಿ ಮಾತ್ರ ಇತರ ತದ್ವಿರುದ್ಧ. ಇವತ್ತಿನ ಎಲ್ಲ ಸಮಸ್ಯೆಗಳಿಗೆ RSS ಕಾರಣ, ಮೂಲಭೂತವಾದಿ ಪಕ್ಷ, ಕೋಮುವಾದಿ ಪಕ್ಷ, ಸಮಾಜವನ್ನು ಒಡೆಯುವ ಪಕ್ಷ ಅನ್ನುವಂಥ ಮನೋಧರ್ಮ ಅವ್ರದ್ದಾಗಿದೆ. ಮನುಸ್ಮೃತಿಯನ್ನು ಅತ್ಯಂತ ಕಠೋರವಾಗಿ